ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಈ ದೇವಸ್ಥಾನ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12ರವರೆಗೆ ಮತ್ತು ಸಂಜೆ 4ರಿಂದ 7:30ರವರೆಗೆ ಓಪನ್ ಇರುತ್ತೆ. ಎಂಟ್ರಿ ಆದ ತಕ್ಷಣ ದೇವಸ್ಥಾನದ ಸೇವಾ ಕೌಂಟರ್ ಇರುತ್ತೆ. ಪೊಳಲಿ ಕ್ಷೇತ್ರವು ಬಂಟ್ವಾಳ ತಾಲೂಕಿನ ಕರಿಯಂಗಳ ಗ್ರಾಮದ ಪೊಳಲಿಯಲ್ಲಿ ಫಲ್ಗುಣಿ ನದಿಯ ತೀರದ ಸುಂದರ ಪರಿಸರದಲ್ಲಿ ನೆಲೆಸಿದೆ. ದೇವಸ್ಥಾನದ ಸುತ್ತಲಿನ ಹಸಿರು ವಾತಾವರಣ, ಹೊಲ ಗದ್ದೆಗಳು ಮತ್ತು ಶಾಂತವಾದ ಪ್ರಕೃತಿ ಇಲ್ಲಿಗೆ ಬರುವ ಭಕ್ತರಿಗೆ ವಿಶೇಷ ಅನುಭವ ನೀಡುತ್ತದೆ. ಇಲ್ಲಿನ ಧ್ವಜಸ್ತಂಭ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ದೇವಸ್ಥಾನಕ್ಕೆ ಬಂದರೆ ಮನಸ್ಸಿಗೇನೋ ನೆಮ್ಮದಿ ಸಿಗುತ್ತೆ. ಪೊಳಲಿ ಕ್ಷೇತ್ರಕ್ಕೆ ಬಹಳ ಪುರಾತನವಾದ ಇತಿಹಾಸವಿದೆ. ಪುರಾಣದ ಪ್ರಕಾರ ಸುರತ ಮಹಾರಾಜ ಮತ್ತು ಸಮಾಧಿ ಎಂಬ ವೈಶ್ಯರು ಸುಮೇಧ ಮುನಿಯ ಆಶ್ರಮಕ್ಕೆ ಬಂದು ದೇವಿಯ ಆರಾಧನೆ ಮಾಡಿದರು. ನಂತರ ಸುರತ ಮಹಾರಾಜನಿಗೆ ಶ್ರೀದೇವಿಯ ದರ್ಶನ ಕನಸಿನಲ್ಲಿ ಆಗಿದ್ದು, ಮುನಿಯ ಮಾರ್ಗದರ್ಶನದಂತೆ ದೇವಿಯ ಮೂರ್ತಿಯನ್ನು ಮಣ್ಣಿನಿಂದ ನಿರ್ಮಿಸಿ ಪ್ರತಿಷ್ಠಾಪಿಸಿ ಪೂಜಿಸಿದನೆಂಬ ನಂಬಿಕೆ ಇದೆ. ನೋಡಿ ಇಲ್ಲಿ ಎಷ್ಟು ರಥಗಳಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಯಾವುದೇ ದೇವಸ್ಥಾನಕ್ಕೆ ಬಂದರೆ ದೇವಸ್ಥಾನದಿಂದ ಹೋಗುವ ಮುಂಚೆ ಕಲಶವನ್ನು ಒಮ್ಮೆ ನೋಡಿ ಹೋಗಬೇಕಂತೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಎಂದರೆ ರಾಜರಾಜೇಶ್ವರಿ ದೇವಿಯ ಮಣ್ಣಿನ ಮೂರ್ತಿ ಜೊತೆಗೆ ಶ್ರೀ ದುರ್ಗಾ ಪರಮೇಶ್ವರಿ, ಭದ್ರಕಾಳಿ, ಸುಬ್ರಹ್ಮಣ್ಯ ಹಾಗೂ ಮಹಾಗಣಪತಿ ಸಾನ್ನಿಧ್ಯವು ಇಲ್ಲಿದೆ. ಪೊಳಲಿ ದೇವಸ್ಥಾನದ ಜಾತ್ರೆಯ ಸಮಯದಲ್ಲಿ ನಡೆಯುವ ಪೊಳಲಿ ಚೆಂಡು ಇಲ್ಲಿನ ಅತ್ಯಂತ ವಿಶಿಷ್ಟವಾದ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಇಲ್ಲಿ 1 ತಿಂಗಳು ಜಾತ್ರೆ ನಡೆಯುತ್ತೆ. ಜಾತ್ರೆಯ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದು ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಇಲ್ಲಿ ಏನೇ ಹರಕೆ ಇಟ್ಟರೂ ಆ ಹರಕೆ ಈಡೇರುತ್ತೆ ಎನ್ನುವ ಪ್ರತೀತಿ ಇದೆ. ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ನಿಯಮ ಆಚಾರಗಳನ್ನು ಗೌರವಿಸುವುದು ಬಹಳ ಮುಖ್ಯ. ದೇವಾಲಯದ ಒಳಗೆ ಫೋಟೋ ಅಥವಾ ವಿಡಿಯೋ ಮಾಡಲಿಕ್ಕೆ ಇಲ್ಲದ ಕಾರಣ ದೇವಸ್ಥಾನದ ನಿಯಮಗಳನ್ನು ನಾವು ಪಾಲಿಸಬೇಕು. ನಾವು ಹೋಗುವಾಗ ಅಷ್ಟು ಜನ ಇರಲಿಲ್ಲ ಇಲ್ಲಿ, ಆದ ಕಾರಣ ನಮಗೆ ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಆಯಿತು. ಈ ದೇವಾಲಯದ ವಾಸ್ತುಶಿಲ್ಪ, ಸುತ್ತಲಿನ ಪ್ರಕೃತಿ ಮತ್ತು ಇಲ್ಲಿನ ಧಾರ್ಮಿಕ ವಾತಾವರಣ ಎಲ್ಲ ಸೇರಿ ಪೊಳಲಿ ಕ್ಷೇತ್ರವನ್ನು ವಿಶೇಷವಾಗಿಸುತ್ತದೆ. ನೀವು ಕೂಡ ದಕ್ಷಿಣ ಕನ್ನಡದ ಈ ಪ್ರಸಿದ್ಧ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದರೆ ನಿಮ್ಮ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಲ್ಲಿ ಯಾವಾಗಲೂ ಅನ್ನ ಸಂತರ್ಪಣೆ ನಡೆಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿರುತ್ತೆ ಅಂದ್ಕೊಂಡಿದ್ದೀನಿ.
ಮುಂದಿನ ವಿಡಿಯೋಂದಿಗೆ ಸಿಗೋಣ. ಥ್ಯಾಂಕ್ ಯು ಎವ್ರಿ ಒನ್.